ನಾವೆಲ್ಲ ಒಂದು ಆತ್ಮೀಯತೆಯಲ್ಲಿ ಬದುಕಬೇಕಾದವರು. ಚುನಾವಣೆ ಬರ್ತದೆ ಹೋಯ್ತದೆ, ಗೆಲ್ಲೋದು ಸೋಲೋದು ನಮ್ಮದಲ್ಲ, ದೇವ್ರದ್ದು, ಭಗವಂತಂದು. ನೀವು ಮುಗಿಸ್ಬೇಕು ಅಂತ ಬಂದ್ರಿ ಜನಾರ್ದನ್ ರೆಡ್ಡಿಗೆ, ಎಲ್ಲ ಒಂದು ಕಡೆ ರಾಮುಲು ಭಗವಂತ ಬಂದು ಆ ತಾಯಿ ಅವ್ರನ್ನ ಕಾಪಾಡೋದು. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ, ಇಂಥ ಕೆಟ್ಟ ವ್ಯವಸ್ಥೆಗಳಿಗೆ, ಈ ರೀತಿಯಾಗಿ ದುರಹಂಕಾರ ಮಾಡ್ತಕ್ಕಂಥವ್ರಿಗೆ ನೀವು ಕಡಿವಾಣ ಹಾಕ್ದವ್ರೆ ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ನಾಮಾಶೇಷ ಆಗ್ತಾಯಿದ್ದೀರಿ. ನನಗೆ ತಿಳಿದ ಮಟ್ಟಿಗೆ ಯಾವ ಜಿಲ್ಲೆ ಇವ್ರಿಗೆ ಜನ್ಮ ಕೊಡ್ತೋ, ಯಾವ ಜಿಲ್ಲೆ ಇವರಿಗೆ ಅಧಿಕಾರ ಕೊಡ್ತೋ, ಯಾವ ಜಿಲ್ಲೆಯ ಜನ ನೀವು ರಾಜ್ಯದಲ್ಲಿ ಅಧಿಕಾರ ಮಾಡಿ, ನೀವು ಅಧಿಕಾರನ ರಾಜ್ಯಕ್ಕೆ ಸಮರ್ಪಣೆ ಮಾಡಿ ಬಡವ್ರಿಗೆ ಮಾಡಿ ಅಂತ ಕೊಡ್ತೋ, ಆ ಜಿಲ್ಲೆಯಿಂದನೇ ನಿಮ್ಮ ಪಾಪದ ಕೆಲಸ ಶುರುವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 4-5 ತಿಂಗಳಲ್ಲಿ ಯಾವ್ಯಾವ ರೀತಿ ಏನೇನು ಆಗಬೇಕಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಬಳ್ಳಾರಿಯ ಜನ ಕಾಂಗ್ರೆಸ್ಸನ್ನು ಯಾವ ರೀತಿ ಧೂಳಿಪಟ ಮಾಡಬೇಕು, ಹೆಂಗೆ ಗೆಲ್ಸಿದ್ರೋ ಅದೇ ರೀತಿ ಧೂಳಿಪಟ ಮಾಡೋದಕ್ಕೂ ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಇಂಥ ಪಾಪದ ಹೇಯ ಕೆಲಸ ಮಾಡ್ತಕ್ಕಂಥ ಇವರೇನಿದ್ದಾರೆ ಇದು ಒಳ್ಳೆಯದಲ್ಲ. ನನಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದ್ಯಾವುದೋ ಕ್ರಿಕೆಟ್ ಆಯಿತು, RCB ಏನೋ ಗೆದ್ದರು. ಅವರೇನು ಕೇಳಿರಲ್ಲ ಇವರು, ನೀವೇ ಕುಣ್ಕೊಂಡು ನಾವೇನೋ ಮಾಡಬೇಕು ಅಂತ ಹೋಗಿ ಅಲ್ಲಿ 9-10 ಜನ ಸತ್ರು ಪಾಪ, ಮಕ್ಕಳು ಏನು ಅನಾಮಿಕರು. ಅಲ್ಲಿ ಯಾರು ತಲೆ ದಂಡ ಮಾಡಿದ್ರಿ? ದಯಾನಂದ್ ಪೊಲೀಸ್ ಕಮಿಷನ್ ತಲೆ ದಂಡ ಮಾಡಿದ್ರಿ. ಇಲ್ಲಿ ಇನ್ನೂ ಬಂದು 24 ಗಂಟೆ ಆಗಿಲ್ಲ, ಅವ್ರು ABCDನೇ ಗೊತ್ತಿಲ್ಲ. ನಿಮ್ಮ ದಂಧಗಳು, ನಿಮ್ಮ ಮಟ್ಕ, ನಿಮ್ಮ ಮತ್ತೊಂದು ಮಗದೊಂದು, ನೀವು ಮಾಡ್ತಕ್ಕಂಥ ವ್ಯಭಿಚಾರಗಳು ಎಲ್ಲ ಒಂದು ಕಡೆ ದಿನ ಬೆಳಗಾದರೆ ರಾಜಾರೋಸವಾಗಿ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಅಂತ ಹೋಗಿ ಪಾಪ ನೀನು 1ನೇ ಕ್ಲಾಸು ಇಲ್ಲ, ಇನ್ನು ಪ್ರೈಮರಿಗೆ ಹೋಗಿಲ್ಲ, ಮಾಂಟೇಸರಿನೂ ಬರ್ದಿಲ್ಲ, ಅವ್ರನ್ನ ನೀವು ಸಸ್ಪೆಂಡ್ ಮಾಡಿಬಿಟ್ಟು ನಾವೇನೋ ಮಾಡಿದ್ದೀವಿ ಅಂತ SP ಗೆ ಹೇಳ್ತಿರಲ್ಲ. ಅಂಥವೇನಾದರೂ ಪೊಲೀಸರ ನೈತಿಕತೆಯನ್ನು ಹಾಳು ಮಾಡೋದಕ್ಕೆ, ಪೊಲೀಸ್ನಲ್ಲಿರ್ತಕ್ಕಂಥ ಸ್ಥೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಕುಂದಿಸೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಸಾಹೇಬ್ರೆ ಇದು ಮಾಡಿದ್ದೀರಿ, ವಾಪಸ್ ತಗೊಂಡು ಮರ್ಯಾದೆ ಉಳಿಸ್ಕೊಳ್ಳಿ. ಏನೇನು ಉಳಿದಿಲ್ಲ ನಿಮ್ಮದು. ನಿಮ್ಗೆ ಯಾರೋ ಅಲ್ಲಿ 3 ಕಾಸು ಬೆಲೆ ಕೊಡ್ತಾಯಿಲ್ಲ. ನೀವು ನೋಡಿದ್ರಿ ಮೊನ್ನೆ ತಾನೇ, ಹೈಕಮಾಂಡ್ ಇದ್ದಿದ್ದು ಡೆಲ್ಲಿಲಿ, ಇವಾಗ ಹೈಕಮಾಂಡ್ ಅಲ್ಲಿಲ್ಲ, ಕೇರಳದಲ್ಲಿದೆ. ಸಿದ್ದರಾಮಯ್ಯನವರು ಒಂದು ರೀತಿ ಗಾಳಿಪಟ ಆಗಿದ್ದಾರೆ. ಯಾವಾಗ ಬಾಲ ಕಿತ್ಕೊಯ್ತದೋ ಇನ್ನೊಂದು ಆಯ್ತದೋ ಗೊತ್ತಿಲ್ಲ. ಆದರೆ ನಾನು ತುಂಬ ತೀಕ್ಷ್ಣವಾಗಿ ಒಬ್ಬ ನಾಯಕನನ್ನು ಯಾವುದೋ ಒಂದು ನೆಪ ಇಟ್ಕೊಂಡು, ಅದು ವಾಲ್ಮೀಕಿ ಅಂತ ಪುಣ್ಯಾತ್ಮನ ರಾಮುಲುವರೇ, ಅವ್ರ ಹೆಸರು ಹೇಳೋಕ್ಕೆ ನಮ್ಗೆ ಇನ್ನೂ ಯೋಗ್ಯತೆ ಇಲ್ಲ. ಅವ್ರ ಆಚಾರ ವಿಚಾರಗಳು ನಮ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಅಂಥ ಪುಣ್ಯಾತ್ಮನ ಹೆಸರಿನಲ್ಲಿ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ನೋಡಿದೆ ಆತನ ಭಾಷೆನ, ಅದು ಯಾರೋ ಹುಡುಗನ ಭಾಷೆ ನೋಡಿದೆ. ನಾನು ಕರಿತೀನಿ ಆತನಿಗೆ, ನಿಮ್ಮ ಮೂಲಕನೂ ವಿನಂತಿ ಮಾಡ್ತೀನಿ, ಒಂದು 6 ತಿಂಗಳ ನಂತರ ಬಾಪ, ರಾಜಕಾರಣ ಅಂದ್ರೇನು, ಸಾರ್ವಜನಿಕ ಜೀವನ ಏನು, ಬಡತನ ಏನು, ಇನ್ನೊಬ್ಬರ ಬಗ್ಗೆ ಗೌರವ ಏನು, ಇನ್ನೊಬ್ಬರನ್ನ ಯಾವ ರೀತಿ ಕುತಂತ್ರ ಮಾಡಿದ್ರೆ ಯಾರು ಏನೇನಾಗಿ ನೆಲ ಕಚ್ಚಿಬಿಟ್ಟು ದಿವಾಳಿ ಆಗ್ಬಿಟ್ಟವ್ರೆ ಅಂಥವ್ರನ್ನೆಲ್ಲ ತೋರಿಸ್ತೀನಿ. ಅದಕ್ಕೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ. ಗೃಹ ಮಂತ್ರಿಗಳು ಸಂಭಾವಿತರು, ಅವ್ರದ್ದೇನು ನಡೀತಾ ಇಲ್ಲ ಇವರೇ ಈ ಗಾಳಿಪಟ ಕೆಲಸ ಎಲ್ಲ ಆಗಿದೆ. ಆದರೆ ಒಂದು ಸತ್ಯ, ನಾನು ನಿಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಇದನ್ನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ, ನಿಮ್ಗೇನಾದ್ರು ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ IPA ಯಾರಾದರೂ ಆಗ್ತಾರೆ, PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಈ ಕೆಲಸ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ದ್ವೇಷದ ಭಾಷಣ ಅಂತ ಅಂದ್ಬಿಟ್ಟು ಒಂದು ಕಾಯ್ದೆ ತಂದರೆ ಈ ಮೊನ್ನೆ, ಯಾರಪ್ಪ ದ್ವೇಷದ ಭಾಷಣ ಮಾಡಿದ್ದು? ಯಾಕೆ ಅವ್ನಿಗೆ ಅರೆಸ್ಟ್ ಮಾಡಿಲ್ಲ ನೀವು? ದ್ವೇಷದ ಭಾಷಣ ಇವರೇ ತಾನೇ ಮಾಡಿದ್ದು. ಯಾರಿಗೋಸ್ಕರ ತಂದ್ರಿ ನೀವು? BJPಯವ್ರಿಗೋಸ್ಕರ, NDA ಇದಕ್ಕೋಸ್ಕರ ತಂದ್ರಿ. ಯಾವ ರೀತಿ ಭಾಷೆ ಮಾತಾಡ್ತಾರೆ ನಿಮ್ಮಲ್ಲೇ ಬಂದಿದೆ. ನಾನು ನೋಡಿದೆ ಆತನ ಭಾಷೆನ. ನಾನು ಇಡೀ ವ್ಯವಸ್ಥೆನ ಅವತ್ತು ಇಡೀ ದಿನ ಡೆಲ್ಲಿಯಲ್ಲಿ ಇದ್ದಿದ್ದನ್ನು ಪ್ರತಿಯೊಂದನ್ನು ನೋಡಿದೆ. ರಾಮುಲೋಂಪ ಅಂತ ಒಬ್ಬ ಸೀನಿಯರ್ ಮಂತ್ರಿ ಮೇಲೆ ನೀವು ಹೆರ್ಗಾಕೆ ಹೋಗ್ತಿರಲ್ಲ, ಅವ್ರೇನಾದ್ರು ತಲೆ ಕೆಡಿಸ್ಕೊಂಡ್ರೆ, ಏನಾದ್ರು ಒಂದು ಸ್ವಲ್ಪ ಅವ್ರು ಸಂಯಮ ಕಳ್ಕೊಂಡಿದ್ರೆ ಪರಿಸ್ಥಿತಿ ಏನಾಗ್ತಾಯಿತ್ತು? ನಾನು ಅದಕ್ಕೆ ಇಬ್ಬರು ನಾಯಕರಿಗೆ ಅಭಿನಂದಿಸ್ತೀನಿ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಾನು ಇದನ್ನು ಸಿಟ್ಟಿಂಗ್ ಜಡ್ಜನ್ನು ಮಾಡಿ ಇದನ್ನು ಮಾಡಲಿಲ್ಲ ಅಂದರೆ ಏನಾಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ, ವಾಲ್ಮೀಕಿ ಈ ದೇಶದ ಒಬ್ಬ ಭಗವಂತ, ನಮ್ಮ ದೇಶಕ್ಕೆ ಒಂದು ಸಂಸ್ಕಾರ ಕೊಟ್ಟವರು. ನಿಮ್ಗೆ ಅವ್ರ ಹೆಸರು ಹೇಳೋಕ್ಕೆ ಯೋಗ್ಯತೆ ಇದೆಯನ್ರಿ? ನಾಚಿಕೆ ಆಗೋದಿಲ್ವ ನಿಮಗೆ? ನಾಚಿಕೆ ಆಗೋದಿಲ್ವ? ಯಾವ ಸೀಮೆಗಳು ಏನು ಓದಿದ್ದೀರಿ ನೀವು? ಇದೇನಾ ಜನ ನಿಮ್ಗೆ ಓಟ್ ಕೊಟ್ಬಿಟ್ಟು ಗೆಲ್ಲಿಸಿದ್ದು? ರಣರಂಗ ಮಾಡಿ ಇಡೀ ಜಿಲ್ಲೆಯನ್ನು ನೆಮ್ಮದಿ ಹಾಳು ಮಾಡೋದಕ್ಕೆ ನೀವಿರೋದು? ಎಷ್ಟು ದಿನ ನಡೀತಾ ಇದ್ದೀವೆಲ್ಲ? ತುಂಬ ಜನ ಹೊಟ್ಟೋದ್ರು. ನಾನು ಇದ್ಯಾವುದು ಬಿಹಾರ ಅಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ನಾನು ಸುತ್ತಾಡ್ತಾ ಇದ್ದೀನಿ.
ನೀವು ಒಂದು ಸಾರಿ ಛತ್ತೀಸ್ಗಢಕ್ಕೆ ಜಾರ್ಖಂಡ್ಗೆ ಅರುಣಾಚಲ ಪ್ರದೇಶಕ್ಕೆ ಮತ್ತು ಅಸ್ಸಾಂಗೆ ಮೇಘಾಲಯಕ್ಕೆ ತ್ರಿಪುರಾಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ. ಇವ್ರು ಯಾರು ಇವರು ಅಲ್ಲಿ ಏನಿಲ್ಲ, ಇವರು ಸುಮ್ಮನೆ ಹಿಂಗೆ ಅಂದರೆ ಎಲ್ಲೋ ಕಳೆದೋಗ್ಬಿಡ್ತಾರೆ. ಅಂಥವ್ರೆಲ್ಲ ಇವತ್ತು ಮನುಷ್ಯರಾಗಿ ಬಾಧ್ಯ ಮಾಡ್ತಾ ಇದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಚಿಂತನೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ನಾವೆಲ್ಲ ಮಾಡಿ ಎಲ್ಲ ಕಾಂಗ್ರೆಸ್ನವ್ರು ಇದ್ದರೂ ಕೂಡ MP ಗಳು ಅವರೇ MLAಗಳು ಇದ್ದರೂ ಕೂಡ ನಾವು ಸಾವಿರಾರು ಕೋಟಿ ರೂಪಾಯಿನ ತಂದು ಇಲ್ಲಿ ಆಗ್ತಾ ಇರೋದು ಈ ಭಾಗ ಅಭಿವೃದ್ಧಿ ಆಗಬೇಕು. ಈ ಭಾಗದಲ್ಲಿರೋ ಜನ ಮೇಲ್ಪಂಕ್ತಿಗೆ ಬರಬೇಕು. ನ್ಯಾಷನಲ್ ಹೈವೇ ಇರ್ಬೋದು, ಮತ್ತೊಂದು ಇರ್ಬೋದು, ನಾವು ಕೊಡ್ತಾ ಇರೋಕ್ಕಂಥ ಪ್ರಾಜೆಕ್ಟ್ಗಳು ಯಾವ ರೀತಿ ಇದೆ ಅದನ್ನು ಎಲ್ಲ ಒಂದು ಕಡೆ ಉಪಯೋಗ ಮಾಡಿಕೊಂಡು ಸೇವೆ ಮಾಡಿ ಮತ್ತೊಂದು ಸಾರಿ ಗೆಲ್ಲೋದಕ್ಕೆ ಏನಾರು ರಿನ್ಯೂವಲ್ ಮಾಡ್ಕೊಳ್ಳೋಪ್ಪ ಅಂದರೆ ಅಯ್ಯೋ ಒಂದು ಮನೆ ಕಾರಣಕ್ಕೆ ಅವ್ನಿಗೆ ಏನು ಭಾಷೆ ಬರ್ತದ್ರಿ, ಅವನೇನು ಯಾವ ಶಾಲೆಯಲ್ಲಿ ಓದವನೋ ಗೊತ್ತಿಲ್ಲ ಪುಣ್ಯಾತ್ಮ. ಇದು ಒಳ್ಳೆಯದಲ್ಲ. ಇಂಥವ್ರನ್ನ ನಾವು ಶಾಸಕರು ಅಂತ ಹೇಳ್ಕೊಡೋದು ನನಗಂತೂ ಅಸಹ್ಯ ಆಯಿತು ಅವನ ಭಾಷೆಗಳನ್ನು ಕೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.